ಚಿನ್ನವರು ಅಣ್ಣ ಅಣ್ಣನಾ? ಹಾಯ್, ನಮಸ್ತೆ ಎಲ್ಲರಿಗೂ. ತುಂಬ ದಿವಸ ಆಯ್ತಲ್ಲ ನಾನು ವ್ಲಾಗ್ ಶೇರ್ ಮಾಡಿದೆ. ಹತ್ತತ್ರ ಒಂದು 5 ತಿಂಗಳು ಕಳೀತಾ ಅಂತೇಳಿ. ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ನಾನು ಸೋಪ್ ಬಿಸ್ನೆಸ್ ಶುರು ಮಾಡಿದ್ದು. ಸೊ ಅದಾದಮೇಲೆ ಉಂಟಲ್ಲ ತುಂಬ ಬ್ಯುಸಿ ಆದೆ. ಹಾಗೆ ವಿಡಿಯೋ ಮಾಡೋದ್ರಲ್ಲಿ ಉಂಟಲ್ಲ ಸ್ವಲ್ಪ ಉದಾಸೀನ ಜಾಸ್ತಿ ಆಯಿತು ಅಂತೇಳಿ ಹೇಳ್ಬೋದು. ಅಂದರೆ ನಿಮಗೆ ಗೊತ್ತಿರ್ತದೆ ಕೆಲಸ ಎಷ್ಟಿರ್ತದೆ ಅಂತೇಳಿ. ಸೊ ಅದರ ಒಟ್ಟಿಗೆ ಸೋಪು, ಸೊ ಹಾಗಾಗಿ ಕೆಲಸ ಜಾಸ್ತಿ ಆಯಿತು. ಆದರೆ ಸೆಣಿಸ್ತಾ ಇತ್ತು ವಿಡಿಯೋ ಮಾಡಬೇಕು, ವ್ಲಾಗ್ ಹಾಕಬೇಕು ಅಂಥೇಳಿ. ಆದರೆ ಉದಾಸೀನ ಸ್ವಲ್ಪ ಜಾಸ್ತಿ ಆಯಿತು. ಇನ್ನು ಮುಂದೆ ಉಂಟಲ್ಲ ಒಂದು ವಾರಕ್ಕೆ ಒಂದಾದರೂ ವ್ಲಾಗ್ ಶೇರ್ ಮಾಡುವ ಅಂತೇಳಿ ಎಣಿಸಿದ್ದೇನೆ. ಸೊ ಹಾಗೆ ಇವತ್ತು ನಮ್ಮ ಮನೆಗೆ ಉಂಟಲ್ಲ, ಸೊ ಇವತ್ತಿದು ವ್ಲಾಗ್ ಅಲ್ಲ, ಇದು ತುಂಬ ದಿವಸ ಆಗಿದೆ ಈ ವ್ಲಾಗ್ ಮಾಡಿ. ಸೊ ನಮ್ಮ ಮನೆಗೆ ಉಂಟಲ್ಲ ನನ್ನ ಮಾಮಿ ಮತ್ತು ಮಾಮಿಯ ಮಗ ಬಂದದ್ದು. ಸೊ ಅವರಿಗೋಸ್ಕರ ಅಂಥೇಳಿ ಅನ್ನ ಮತ್ತು ಪಾಯಸ ಮತ್ತು ಸಾಂಬಾರು, ಬೆಳ್ತಿಗೆ ಅನ್ನ ಮತ್ತು ಮೀನು ಕಾಯಿಸಲಿಕ್ಕೆ ರೆಡಿ ಮಾಡಿ ಇಟ್ಟಿದ್ದೇನೆ. ಸೊ ಬನ್ನಿ ಈ ವ್ಲಾಗ್ ಹೇಗೆ ಹೋಗ್ತದೆ ಅಂತೇಳಿ ನೀವು ಕೂಡ ನೋಡಬಹುದು. ತುಂಬ ದಿವಸ ಆದಮೇಲೆ ವ್ಲಾಗ್ ಶೇರ್ ಮಾಡ್ತಾ ಇದ್ದೇನೆ, ನೋಡಿ ಇಷ್ಟ ಆಗ್ಬೋದು. ಸೊ ಇನ್ನು ಮುಂದೆ ಉಂಟಲ್ಲ ಡೈಲಿ ಆಗೋದಿಲ್ಲ, ವಾರಕ್ಕೆ ಒಂದಾದರೂ ವ್ಲಾಗ್ ಶೇರ್ ಮಾಡುವ ಅಂತೇಳಿ ಎಣಿಸಿದ್ದೇನೆ. ಅಂದರೆ ಡೈಲಿ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ ಮಾಡಿಕೊಳ್ಳೋದು. ಸೊ ಅದು ಒಂದು ವಾರ ಆದಮೇಲೆ ಶೇರ್ ಮಾಡುವ ಅಂತೇಳಿ. ಅಂದರೆ ಎಂತ ಗೊತ್ತುಂಟಾ, ನನಗೆ ವಿಡಿಯೋ ಎಡಿಟ್ ಮಾಡಲಿಕ್ಕೆ ಒಂದು ದಿವಸ ಬೇಕು, ಮತ್ತು ಅದಕ್ಕೆ ವಾಯ್ಸ್ ಓವರ್ ಕೊಡಲಿಕ್ಕೆ ಒಂದು ದಿವಸ ಬೇಕು. ಯಾಕೆ ಅಂತೇಳಿ ಹೇಳಿದರೆ, ಈಗ ನಾನು ಮೊಬೈಲ್ ನಂಬರ್ 2 ಸಹ ಕೊಟ್ಟಿರೋದ್ರಿಂದ 2 ನಂಬರಿಗೆ ಕಾಲ್ ಬರ್ತಾನೆ ಇರ್ತದೆ. ಸೊ ಹಾಗಾಗಿ ಅದು ಸಹ ರಿಸೀವ್ ಮಾಡಬೇಕು. ಅದು ಪಾಸ್ ಮಾಡಿ ಇಲ್ಲಿ ವಾಯ್ಸ್ ರೆಕಾರ್ಡ್ ಕೊಡುವಾಗ ಸಹ ತುಂಬ ಲೇಟ್ ಆಗ್ತದೆ. ಎಂತ ಗೊತ್ತುಂಟಾ, ನಾನುಂಟಲ್ಲ ಸಕ್ಕರೆ ಕೊಂಡೋಗಿ ಉಂಟಲ್ಲ ಫ್ರೀಝರಲ್ಲಿ ಇಟ್ಟದಾಯ್ತಾ. ಎಂಥ ಮಂಗ ಅಂತೇಳಿ ಹೇಳಿದರೆ, ಈಗಳಿ ಕಲ್ಲು ಕಟ್ಟಿದ್ದು ಗೊತ್ತಿಲ್ಲ ಆಯಿತಾ, ನೋಡಲಿಲ್ಲ, ನೋಡದೆ ನಾನು ಸೀದಾ ಕೊಂಡೋಗಿ ಫ್ರೀಝರಲ್ಲಿ ಇಟ್ಟದ್ದು. ಸ್ವಲ್ಪ ಉಂಟಲ್ಲ ಸರಿ ಆಯಿತು. ಅಂದರೆ ಮೊನ್ನೆ ಡಿಮಾರ್ಟಿಂದ ತಂದದ್ದು. ನಾನು ಸಕ್ಕರೆ ತರೋದು ತುಂಬ ಕಡಿಮೆ. ಈಗ ಉಂಟಲ್ಲ ಬನ್ಸ್ ಮಾಡಲಿಕ್ಕೆ ಅರ್ಧ ಪ್ಯಾಕೆಟ್ ಮೊಸರು, ಬಾಳೆಹಣ್ಣು, ಸಕ್ಕರೆ ಗಟ್ಟಿ ಆದದ್ದು. ನೋಡಿ ಇಷ್ಟು, ಮತ್ತು ಇದು ಮೈದಾ. ಹಾಗಾಗಿ ಉಂಟಲ್ಲ ಕಾಲು ಬರದೇ ಇರುವ ಟೈಮಿಗೆ ನಾನು ಇಲ್ಲಿ ವಾಯ್ಸ್ ರೆಕಾರ್ಡ್ ಕೊಡಬೇಕು. ಸೊ ಹಾಗಾಗಿ ಒಂದೊಂದು ದಿವಸಕ್ಕೆ ಅಂತೇಳಿ ಇಟ್ಕೊಂಡಿದ್ದೇನೆ. ಅಂದರೆ ಒಂದು ದಿವಸ ವ್ಲಾಗ್ ಎಡಿಟ್ ಮಾಡೋದು, ಒಂದು ದಿವಸ ವಾಯ್ಸ್ ರೆಕಾರ್ಡ್ ಕೊಡುವ ಅಂತೇಳಿ. ಮತ್ತು ಹಾಗೆ ಮ್ಯೂಸಿಕೆಲ್ಲ ಹಾಕಿ ಮಾಡುವ ಅಂತೇಳಿ ಎಣಿಸಿದೆ ನಾನು. ಸೊ ಮುಂಚೆ ನಾನು ಬರೀ ಒಂದು ಸ್ವಲ್ಪ ದಿವಸ ಎಂತ ಮಾಡಿದೆ, ಬರೀ ಮ್ಯೂಸಿಕ್ ಹಾಕಿ ಶೇರ್ ಮಾಡ್ತಾ ಇದ್ದೆ. ಆಗ ಸಹ ಹೇಳ್ತಾಯಿದ್ರು ಏನಾದರೂ ಮಾತಾಡಿಸಿ, ಬರೀ ಮ್ಯೂಸಿಕ್ ಹಾಕಬೇಡಿ ಬೋರ್ ಆಗ್ತದೆ ಅಂತೇಳಿ. ನನಗೆ ಅಂತೇಳಿ ಹೇಳಿದರೆ, ಈಗ ವ್ಲಾಗ್ ಹೇಗೆ ಆದರೂ ಮಾಡಿ ಮುಗಿಸ್ಬೋದು, ಅಂದರೆ ನನ್ನ ಕೆಲಸದ ಜೊತೆಗೆ ಉಂಟಲ್ಲ ವ್ಲಾಗ್ ಸಹ ಆಗ್ತದೆ. ಬಟ್ ಎಡಿಟ್ ಮಾಡುವಾಗ ತುಂಬ ಹೊತ್ತು ಕೂತ್ಕೊಳ್ಬೇಕು. ನನಗೆ ಎಂತ ಗೊತ್ತುಂಟಾ, ಒಂದೇ ಕಡೆ ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ತುಂಬ ಹೊತ್ತು ಕೂತ್ಕೊಂಡ್ಬಿಟ್ಟು ನಾ ಎಂತ ಸಹ ಕೆಲಸವೇ ಮಾಡಲಿಲ್ವಾ ಅಂತೇಳಿ ಎಣಿಸ್ತದೆ. ಹಾಗಾಗಿ ನಾನು ಜಾಸ್ತಿ ಒಂದೇ ಕಡೆ ಕೂತ್ಕೊಳ್ಳಿಕ್ಕೆ ಹೋಗೋದಿಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೇನೆ. ಸೊ ಹಾಗೆ ಮತ್ತು ವ್ಲಾಗ್ ಎಡಿಟ್ ಮಾಡಲಿಕ್ಕೆ ಕೂಡ ನನಗೆ ಮುಂದೆ ಹೋಗ್ತಾ ಇರೋದು. ಅಂದರೆ ಮತ್ತೆ ವ್ಲಾಗ್ ಎಡಿಟ್ ಮತ್ತೆ ಮಾಡುವ ಅಂತೇಳಿ ಅದು ದಿನ ಕಳೆಯೋದು ಕೂಡ ಗೊತ್ತಾಗೋದಿಲ್ಲ. ಸೊ ಈಗ ಉಂಟಲ್ಲ ಡಿಸೈಡ್ ಮಾಡಿದ್ದೇನೆ. ಯಾಕೆ ಅಂತೇಳಿ ಹೇಳಿದರೆ, ಡಿಸೈಡ್ ಮಾಡಿದ್ದು ಒಂದು ವಾರಕ್ಕಾದರೂ ವ್ಲಾಗ್ ಹಾಕುವ ಅಂತೇಳಿ. ತುಂಬ ಜನ ಹೇಳ್ತಾರೆ ಅಟ್ಲೀಸ್ಟ್ ವಾರಕ್ಕೊಂದಾದರೂ ವ್ಲಾಗ್ ಹಾಕಿ, ನಾವು ಹಳೆ ವ್ಲಾಗ್ಸ್ ಎಲ್ಲ ನೋಡ್ತಾನೆ ಇರ್ತೇವೆ, ಬೋರ್ ಆಗ್ತದೆ ನಮಗೆ ಕೂಡ, ನಿಮ್ಮ ವ್ಲಾಗನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಅಂತೇಳಿ. ಸೊ ಅದಕ್ಕಿಂತಲೂ ಇನ್ನೊಂದು ಇಂಪಾರ್ಟೆಂಟ್ ಎಂತ ಗೊತ್ತುಂಟಾ, 5 ವರ್ಷದ್ದು ಮಗು ಉಂಟಲ್ಲ ನನ್ನ ವೀವರ್, ಅದನ್ನು ನನಗೆ ಹೇಳುವಾಗ ತುಂಬ ಖುಷಿ ಆಗ್ತದೆ. ಅಂದರೆ ಅವರು ಎಷ್ಟು ಅಡಿಕ್ಟ್ ಆಗಿದ್ದಾರೆ ಅಂತೇಳಿ ಹೇಳಿದರೆ, ನನ್ನ ಮಕ್ಕಳಂದರೆ ಅವರಿಗೆ ಭಾರಿ ಇಷ್ಟ ಆಯಿತಾ. ಅಣ್ಣ ಇಲ್ವಾ ಅಕ್ಕ ಇಲ್ವಾ ಅಂತೇಳೆಲ್ಲ ಕೇಳ್ತಾರೆ. ತುಂಬ ಖುಷಿ ಆಗ್ತದೆ, ಅಷ್ಟು ಸಣ್ಣವರು ಕೂಡ ನನ್ನ ವ್ಲಾಗನ್ನು ನೋಡ್ತಾರೆ ಅಲ್ವಾ ಅಂತೇಳಿ. ಹಾಗೆ ಅವರಿಗೋಸ್ಕರನಾದರೂ ನಾನು ವ್ಲಾಗ್ ಮಾಡುವ ಅಂತೇಳಿ ಎಣಿಸಿದ್ದೇನೆ. ವಾರಕ್ಕೆ ಒಂದಾದರೂ ವ್ಲಾಗ್ ಹಾಕ್ತೇನೆ. ಸೊ ಇನ್ನು ಮುಂದೆ ಈ ಥರ ನಾನು ಗ್ಯಾಪ್ ಕೊಡಬಾರ್ದು ಅಂತೇಳಿ ಎಣಿಸಿದ್ದೇನೆ. ಏನಾದರೂ ಪರವಾಗಿಲ್ಲ ಸೊ ಹಾಕುವ ಅಂತೇಳಿ. ಮತ್ತು ಇನ್ನೊಂದೆಂತ ಅಂತೇಳಿ ಹೇಳಿದರೆ, ನನ್ನ ಮಕ್ಕಳು ಇನ್ನೂ ಕೂಡ ದೊಡ್ಡದಾಗೋದಲ್ಲ. ಸೊ ಅವರು ದೊಡ್ಡದಾದಮೇಲೆ ಅವರ ಬಾಲ್ಯದ್ದು, ಸೊ ಅವರು ಮತ್ತೆ ಹಿಂತಿರುಗಿ ನೋಡುವಾಗ, ಓ ನಾನು ಹೀಗೆ ಇದ್ನಾ, ಈ ಥರ ಮಾಡ್ತಿದ್ನಾ ಅಂತೇಳಿ ಅವರಿಗೆ ಸಹ ಒಂದು ಖುಷಿ ಆಗ್ತದೆ. ಮತ್ತು ನನಗೆ ಸಹ ನೋಡಿ, ಈಗ ಸಣ್ಣದಿರುವಾಗ ನಾನು ನನ್ನ ಮಗಳು 1 ವರ್ಷ ಪ್ರಾಯ ಇರುವಾಗ ಶುರು ಮಾಡಿದ್ದು ವ್ಲಾಗ್ಸ್. ಸೊ ಆಗದೆಲ್ಲ ವೀಡಿಯೋ ನೋಡುವಾಗ ಉಂಟಲ್ಲ ನನಗೆ ಒಂದು ಥರ ಖುಷಿ ಆಗ್ತದೆ, ಓ ಈ ಥರ ಇದ್ರಲ್ಲ ಮಕ್ಕಳು, ಸೊ ಹೀಗೆ ಇರಬೇಕಿತ್ತಲ್ವಾ ಅಂತೇಳಿ ಏನೋ ಒಂಥರ ಖುಷಿ ಆಗ್ತದೆ ಆಯಿತಾ. ಅವರ ಮೇಲೆ ಇನ್ನೂ ಜಾಸ್ತಿ ಪ್ರೀತಿ ಜಾಸ್ತಿ ಆಗ್ತದೆ ಅದನ್ನೆಲ್ಲ ನೋಡುವಾಗ.
ಸೊ ಆ ಒಂದು ವಿಷಯಕ್ಕೆ ಉಂಟಲ್ಲ ನನಗೆ ಮತ್ತೆ ವ್ಲಾಗ್ ಮಾಡಬೇಕು ಅಂತೇಳಿ ಎಣಿಸಿತು. ಸೊ ಇನ್ನು ಮುಂದೆ ಉಂಟಲ್ಲ ವಾರಕ್ಕೆ ಒಂದಾದರೂ ಹಾಕ್ತೇನೆ. ಸೊ ನೀವು ಕೂಡ ನನ್ನ ವ್ಲಾಗ್ಸನ್ನು ನೋಡ್ತಾ ಇರಿ. ಮತ್ತು ಬೇರೆ ಎಂತ ಅಂತ ಹೇಳಿದರೆ ಇಷ್ಟ ಆದರೆ ಉಂಟಲ್ಲ ಬೇರೆಯವರಿಗೆ ಸಹ ಶೇರ್ ಮಾಡಿ. ಮತ್ತು ನನ್ನ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡೋದಂತ ಎಂತ ಸಹ ಇರುವುದಿಲ್ಲ, ಬರೀ ಮನೆ ಕೆಲಸ ಮಾತ್ರ ಇರ್ತದೆ. ಒಂದು ಗೃಹಿಣಿಯಾಗಿ ಮನೆ ಮಕ್ಕಳು ಮತ್ತು ನನ್ನ ಬಿಸ್ನೆಸ್, ನನ್ನ ಇಷ್ಟದ ಬಿಸ್ನೆಸ್ ಇದು. ಸೊ ನಾನು ಈಗ ನನ್ನ ಬಿಸ್ನೆಸ್ ಶುರು ಮಾಡಿ ಉಂಟಲ್ಲ 1.5 ವರ್ಷ ಆಯಿತು. ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ನನಗೆ. ಯಾಕೆ ಗೊತ್ತುಂಟಾ, ನನಗೆ ಹೇಗೆ ಅಂತ ಹೇಳಿದರೆ ನಾನು ನನ್ನ ಲೈಫಲ್ಲಿ ತುಂಬ ಬ್ಯುಸಿಯಾಗಿರಬೇಕು. ಸೊ ಒಟ್ಟಾರೆ ನೀವು ಕೂಡ ಏನಾದರೂ ಬ್ಯುಸಿಯಾಗಿರಬೇಕು ಅಂತೇಳಿ ಹೇಳಿದರೆ ನನ್ನ ಥರ ನೀವು ಕೂಡ ಮನೆ ಮಕ್ಕಳು ಮನೆ ಕೆಲಸ ಏನಾದರೂ ಬಿಸ್ನೆಸ್ ಮಾಡಿಕೊಂಡು ನೀವು ನಿಮ್ಮನ್ನು ತೊಡಗಿಸ್ಕೊಳ್ಳಿ. ಅದರಲ್ಲಿ ಇರುವ ನೆಮ್ಮದಿ ಉಂಟಲ್ಲ ಯಾವುದರಲ್ಲಿ ಸಹ ಸಿಗೋದಿಲ್ಲ, ಗೊತ್ತುಂಟಾ. ಕೋಪ ಆಗಿದ್ರಾ? ಹಾಗೆ ಕೋಪ ಮಾಡ್ತಾ ಇರ್ತಾರೆ. ಅನ್ನ ಮೊನ್ನೆ ಒಳಗೆ ತನಕ ಬಿಟ್ಟು ಹೋಗ್ತಾನಲ್ಲ ಪಾಪ ಚಿಕ್ಕದಿ. ಬಾಯ್ 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 ಬಾಯ್. ಹೌದಾ 5 ದಿವಸಕ್ಕೆ. ಸೊ ಇಷ್ಟೆಲ್ಲ ಕೆಲಸ ಮಾಡುವಾಗ ಉಂಟಲ್ಲ ನನಗೆ ಒಂಥರ ಖುಷಿ ಆಗ್ತದೆ. ಎಂತ ಅಂತೇಳಿ ಹೇಳಿದರೆ ಬೇರೆಯವ್ರದ್ದು ರೀಲ್ಸ್ ಸ್ಕ್ರಾಲ್ ಮಾಡಿಕೊಂಡು ನೋಡಿಕೊಂಡು ಹೋಗೋದು, ಸೊ ಇನ್ನೊಬ್ಬರಿಗೆ ಕಮೆಂಟ್ ಮಾಡೋದು, ಅವರ ರಿಪ್ಲೈಗೆ ಕಾಯ್ತಾ ಕೂತ್ಕೊಳ್ಳೋದು. ಸೊ ಈಗಿನ ಲೈಫ್ ಸ್ಟೈಲ್ ಈ ಥರ ನಡೀತಾ ಉಂಟು. ಬಟ್ ಅದರಲ್ಲಿ ನಮ್ಮ ಟೈಮನ್ನು ವೇಸ್ಟ್ ಮಾಡೋ ಬದಲು ನಾವೇ ನಮ್ಮ ಮನೆಯ ಕೆಲಸಗಳನ್ನು ನೀಟಾಗಿ ಮಾಡಿಕೊಂಡು ಈ ಥರ ಬ್ಯುಸಿ ಇದ್ದರೆ ಅಥವಾ ಏನೋ ಒಂದು ದುಡಿಯುವಂತಹ ಕೆಲಸ ನಮ್ಮ ಮನೆಯಿಂದಲೇ ನಾವು ಶುರು ಮಾಡಿದರೆ ಉಂಟಲ್ಲ ತುಂಬ ಖುಷಿಯಲ್ಲಿ ಇರ್ಬೋದು ನಮ್ಮ ಜೀವನದಲ್ಲಿ ನಾವು ಅಂತ ನನ್ನ ಅಭಿಪ್ರಾಯ, ಆಯಿತಾ. ಸೊ ನನ್ನ ಒಂದು ಇದು ಕೂಡ ಅಷ್ಟೇ, ನನ್ನ ಜೀವನದಲ್ಲಿ ನಾನು ಅನುಸರಿಸೋದು ಕೂಡ ಇದನ್ನೇ. ಸೊ ನಿಮಗೆ ಸಹ ಇದನ್ನು ಹೇಳ್ತಾ ಇದ್ದೇನೆ ನೋಡಿ. ವ್ಲಾಗು ಓದೋದೇ ಗೊತ್ತಾಗಲಿಲ್ಲ, ಆಯಿತಾ. ಮಾತಾಡಿಕೊಂಡು ವ್ಲಾಗೇ ಮುಗಿಸ್ತಾ ಇದ್ದೇನೆ. ಸೊ ನಾನು ಶುರು ಮಾಡುವಾಗ ಎಣಿಸಿದಷ್ಟೇ ಎಂತ ಹೇಳೋದು ಎಂತ ಮಾತಾಡೋದು ಅಂತೇಳಿ. ಅಂದರೆ ಈಗ ನಾನು ಕೆಲಸ ಮಾಡೋದು ನಿಮಗೆಲ್ಲ ಕೂಡ ಗೊತ್ತಾಗ್ತದೆ ಅಲ್ವಾ, ಅದನ್ನು ಬಾಯಿ ಬಿಟ್ಟು ಹೇಳಬೇಕಂತೇಳಿ ಇಲ್ಲ, ನಾನು ಆ ಕೆಲಸ ಮಾಡ್ತಾಯಿದ್ದೇನೆ ಈ ಕೆಲಸ ಮಾಡ್ತಾಯಿದ್ದೇನೆ ಅಂತೇಳಿ. ಸೊ ಹಾಗೆ ಎಂತ ಹೇಳೋದು ಅಂತೇಳಿ ಎಣಿಸ್ತಾ ಇದ್ದೆ. ಸೊ ಮಾತಾಡಿ ವ್ಲಾಗೇ ಮುಗಿತಾ ಬಂತು. ಮತ್ತು ಎಂತ ಅಂತೇಳಿ ಹೇಳಿದರೆ ನನ್ನ ಡೈಲಿ ಅಲ್ಲ, ವಾರಕ್ಕೆ ಒಂದು ಹಾಕುವಂತಹ ವ್ಲಾಗಲ್ಲಿ ನಾರ್ಮಲಾಗಿ ಇದೇ ರೂಟೀನ್ ನನ್ನ ವ್ಲಾಗಲ್ಲಿ ನೀವು ನೋಡಬಹುದು. ಮನೆ ಕೆಲಸ, ಮಕ್ಕಳು, ಹಾಗೆ ನನ್ನ ಬಿಸ್ನೆಸ್ ಕೆಲಸ, ಸೊ ಇಷ್ಟನ್ನು ನೀವು ನೋಡಬಹುದು ನನ್ನ ವ್ಲಾಗಲ್ಲಿ. ಮತ್ತು ಶಾಪಿಂಗು, ತಿರುಗೋದು, ತಿನ್ನೋದು ಅದೆಲ್ಲ ಉಂಟು ನಮ್ಮ ಜೀವನದಲ್ಲೂ ಕೂಡ. ಬಟ್ ಎಲ್ಲ ಓವರಾಗಿ ಇಲ್ಲ, ಅತಿಯಾಗಿ ನನ್ನ ಜೀವನದಲ್ಲಿ ಯಾವುದು ಕೂಡ ಇಲ್ಲ. ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಉಂಟು, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಬಟ್ ಎಷ್ಟೆಷ್ಟು ಶೇರ್ ಮಾಡಬೇಕು ಅಷ್ಟನ್ನು ಮಾತ್ರ ನಾನು ಶೇರ್ ಮಾಡೋದು. ನೀವು ಮುಂಚೆಯಿಂದ ಸಹ ನನ್ನ ವ್ಲಾಗನ್ನು ನೋಡ್ತಾ ಇರ್ಬೋದು. ಸೊ ನೋಡಿ, ನನ್ನ ವ್ಲಾಗ್ ನಿಮಗೆ ಸಹ ಇಷ್ಟ ಆಗ್ಬೋದು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ವ್ಲಾಗ್ ಹೇಗೆ ಉಂಟು ಅಂತ ಹೇಳಿ. ಸೊ ಹಾಗಾಗಿ ವಾರಕ್ಕೆ ಒಂದಾದರೂ ವ್ಲಾಗ್ ಶೇರ್ ಮಾಡುವ ಅಂಥೇಳಿ ನಿಮಗೆ ಟೈಮ್ ಸಿಕ್ಕಾಗ ನೋಡಿ. ನನ್ನ ವ್ಲಾಗಿಗೆ ಟೈಮ್ ಕೊಟ್ಟು ನೋಡೋದು ಬೇಡ ನೀವು. ಅಂದರೆ ನಿಮ್ಮ ಎಲ್ಲ ಕೆಲಸ ಮುಗಿಸಿದ ಮೇಲೆ ನಿಮಗೆ ಯಾವಾಗ ಫ್ರೀ ಸಿಗ್ತದೆ ಆಗ ನನ್ನ ವ್ಲಾಗನ್ನು ನೋಡಿ. ಸೊ ನಿಮಗೆ ಕೂಡ ಒಂದು ಖುಷಿ ಆಗ್ಬೋದು, ಬೇರೆ ಎಂತ ಸಹ ಇಲ್ಲ. ಇನ್ನು ವ್ಲಾಗು ಸ್ವಲ್ಪ ಉಂಟು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಇದು ಚೀಟಿಂಗ್. ಬೇಗ
ಈಗಳಿ ಇಲ್ಲಿ ಉಂಟಲ್ಲ ಚಿಕನ್ ತರಿಸಿದ್ದಿವತ್ತು. ಸೊ ಚಿಕನೆಲ್ಲ ಕಟ್ ಮಾಡಿ ಇಟ್ಟೆ, ಇನ್ನು ಮಸಾಲೆ ಹಾಕಲಿಕ್ಕೆ ಆಯಿತಾ. ಈಗ ಒಂದು ಹೊರಗೆ ಹೋಗ್ಲಿಕ್ಕೆ ಉಂಟು, ನನಗೆ ಪಾರ್ಸೆಲ್ ಕೊಡಲಿಕ್ಕೆ ಇತ್ತು, ಹಾಗೆ ಹೋಗಿ ಬರುವ ಅಂತೇಳಿ. ಯಾರು ನಿಮಗೆ ಹಾಯ್ ಮಾಡಿದ್ದು? ಯಾರು ನಿಮಗೆ ಹಾಯ್ ಮಾಡಿದ್ದು? ನಾನು ಹಾಯ್ ಮಾಡಲಿಲ್ಲ, ನಾನು ಹೇಳಿಲ್ಲಪ್ಪ. ನಾನು ಹೇಳಿದ್ನಾ ಇವರಿಗೆ ಹಾಯ್ ಮಾಡಿ ಅಂತ ಹೇಳಿ? ಇಲ್ಲ, ನಾನು ಹೇಳಿಲ್ಲ ಹಾಯ್ ಮಾಡಿ ಅಂತ ಹೇಳಿ. ಹಾಗೆಲ್ಲ ಮಾಡಬಾರ್ದು. ಸ್ಕೂಟಿಲಿ ಬರ್ಬೋದಿತ್ತು, ಅಲ್ಲಿ ಮಣ್ಣುಂಟಲ್ಲ, ನನಗೆ ಹೆದರಿಕೆ ಆಗ್ತದೆ, ಜಾರ್ತದೆ ಅಂತೇಳಿ, ಸ್ಕಿಡ್ ಆದರೆ ಅಂತೇಳಿ ಭಯ. ಹಾಗೆ ನಡ್ಕೊಂಡು ಬಂದದ್ದು. ಇಲ್ಲ ಅಲ್ಲ, ಸ್ವಲ್ಪ ವಾಕ್ ಮಾಡಿದಾಗೆ ಆಗ್ತದೆ. ನೆನ್ನೆ ಹೋಗಲಿಲ್ಲ ಅಲ್ಲ ವಾಕಿಗೆ, ಹಾಗೆ ಸ್ವಲ್ಪ ವಾಕ್ ಮಾಡಿದಾಗೆ ಆಗ್ತದೆ ಅಂತೇಳಿ ಬಂದದ್ದು. ದೂರ ಹೌದು. ಎಂತ ನೀವು ಕೊಡ್ಲಿಕ್ಕ ಅಪ್ಪ ಬಂದೆ, ಅದು ಫೋಟೋ ತೆಗಿಲಿಕ್ಕೆ ಬಂದಿದೆ. ಹೌದಾ? ಹಾಗೆ ಅಲ್ಲಿ ಹಾಗೆ ತೆಗೆದಿದೆ, ಏನು ಗೊತ್ತಿಲ್ಲ. ನೀರು ಕೂಡ ಬಿಸಿ ಆಗುವುದಿಲ್ಲ. ಮಡಿಕೆ ತನ್ನಿ, ಮಡಿಕೆ ಉಂಟು. ನೀರು ತಗೋ ಮನೆ. ಇನ್ನು ನೀರು ಕುಡಿದ್ಯಾ? ಕುಡ್ದಾ? ನೋಡ ಕೈ ತೋರಿಸಿ ಒಂದು ಸಲ, ತೋರಿಸಿ ನೋಡ, ಕೈ ತೋರಿಸಿ. ಏಯ್ ಏಯ್ ನೋಡ ತೋರಿಸಿ. ಆಯ್ತು ಹೋಗಿ. ಚಿನ್ನೋ ಕೈ ಜಾಗ್ರತೆ. ಸಾಮಾನು ಅಡುಗೆ ಆಗ್ತಾ ಉಂಟು. ಅಡುಗೆ ಚಿನ್ನೋ ಎಂತ ಅಡುಗೆ ಮಾಡೋದು? ಇಡ್ಲಿ ಮತ್ತೆ ಸಾಂಬಾರು. ಇದೆಂತ ಉಂಟು ಅದು? ಇಡ್ಲಿ. ಇದು ಇಡ್ಲಿ ಅಲ್ಲ, ಇಡ್ಲಿ. ಇದರ ಮೇಲೆ ಇರುವಲ್ಲ ಇಡ್ಲಿ ಪಾತ್ರೆ. ಫಜಲ್ ಯಾರು ಮಾಡಿದ್ದು? ಅನ್ನ ಮಾಡಿದ್ದಾ? ಓ, ನೀವೆಂತ ಅದರಲ್ಲಿ ರೆಸಿಪಿ ನೋಡ್ತಾ ಇದ್ದೀರಾ? ಸೇಮ್ ಮಾಡಿದ್ದೀವಿ ಆ ಥರ. ಅದೇ ಥರ ಅಲ್ಲ. ಇದು ಸ್ವಲ್ಪ ಪುದೀನ ಎಲ್ಲ, ಹಾಂ ಹಸಿಮೆಣಸಿಕಾಯಿ ಎಲ್ಲ ರುಬ್ಬಿಕೊಂಡಿದ್ದಾರೆ. ಆಯ್ತು, ಬನ್ನಿ ಊಟ ಮಾಡು. ಕೂತ್ಕೊಳ್ಳೋ. ಹೆಚ್ಚಿನ ಊಟ ನೋಡಿ, ಇವತ್ತಿನ ವ್ಲಾಗ್ ಇಷ್ಟೇ. ಇಲ್ಲಿ ಅಡುಗೆ ಸಹ ರೆಡಿ ಆಯಿತು, ಇನ್ನು ಊಟ ಮಾಡಲಿಕ್ಕೆ ಒಂದು. ಸೊ ಇನ್ನು ಊಟ ಮಾಡಿ ಸ್ವಲ್ಪ ಹೊತ್ತು ಮಾತಾಡಿ ಮಲಗೋದಷ್ಟೇ. ಸೊ ವ್ಲಾಗ್ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿದರೆ ಲೈಕ್ ಮಾಡಿ. ಸಿಗುವ ಮತ್ತೊಂದು ವ್ಲಾಗಲ್ಲಿ. ಥ್ಯಾಂಕ್ ಯು.